ಪಟ್ಟಿ ನೋಡಿ ಇನ್ನೊಂದು ನಿಮಿಷದಲ್ಲಿ ಬಿಡುಗಡೆ ಆಗುತ್ತೆ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ನಗನಗುತ್ತಾ ಹೇಳಿದರು. ಆದರೆ ಆಗಿದ್ದೇನು ಅಂತಂತಂದರೆ ಪಟ್ಟಿ ಬಿಡುಗಡೆ ಆಗಲೇ ಇಲ್ಲ. ಪಟ್ಟಿ ಬಿಡುಗಡೆ ಆದರೆ ಏನಾಗುತ್ತೆ ಅದರ ಪರಿಣಾಮ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರನೇ ಈ ಪಟ್ಟಿ ಸಹಿತವಾಗಿ ಅವರು ನೇರವಾಗಿ ಹೋಗಿದ್ದು ದಿಲ್ಲಿಗೆ. ಅಂದರೆ ದಿಲ್ಲಿಯ ಅಂಗಳದಲ್ಲೇ ಎಲ್ಲವೂ ಕೂಡ ಅದು ಸರಿಯಾಗಲಿ ಅನ್ನುವಂಥ ಮನೋಭಾವನೆ. ಅಂತೂ ಇಂತೂ ಅಳದು ತೂಗಿ ಒಂದು ಪಟ್ಟಿನ ಬಿಡುಗಡೆ ಮಾಡಲಾಗಿದೆ. ಹಾಗಾದರೆ ಈ ನಿಗಮ ಮಂಡಳಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರಿಗೆ ಲಾಭ, ಯಾರಿಗೆ ನಷ್ಟ, ಯಾರಿಗೆ ಸಿಕ್ಕಿದೆ, ಯಾರಿಗೆ ಮಿಸ್ ಆಗಿದೆ, ಬನ್ನಿ ನೋಡೋಣ. ನನ್ನನ್ನು ಮಂತ್ರಿ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದೆ. ನಿಗಮ ಮಂಡಳಿಯನ್ನು ಕೊಟ್ಟಿದ್ದಾರೆ. ನಗರಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶದ ನಿಗಮವನ್ನು ಕಡೆಗೂ ಕೂಡಿ ಕೊಟ್ಟಿದ್ದಾರೆ. ಈ ಮೊದಲೇ ಕೊಡಬೇಕಾಗಿತ್ತು. ಅಳೆದು ತೂಗಿ ನಿಗಮ ಮಂಡಳಿ ಲಿಸ್ಟ್ ರಿಲೀಸ್. 34 ಶಾಸಕರಿಗೆ ಮಣೆ. ಯಾರಿಗೆಲ್ಲ ಸಿಕ್ತು ಚಾನ್ಸ್? ಕಳೆದ 4-5 ತಿಂಗಳಿನಿಂದ ಕಾಂಗ್ರೆಸ್ ಪಾಳೆಯದಲ್ಲಿ ವಾಗ್ಯುದ್ಧಕ್ಕೆ ಕಾರಣವಾಗಿದ್ದ ನಿಗಮ ಮಂಡಳಿ ನೇಮಕ ಕದನಕ್ಕೆ ಬ್ರೇಕ್ ಬಿದ್ದಿದೆ. ಸಚಿವ ಸ್ಥಾನ ಸಿಗದೆ ಬೇಸರದಲ್ಲಿದ್ದ ಶಾಸಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ನಿಗಮ ಮಂಡಳಿ ಹಂಚಿಕೆ ಮಾಡಿ ಮುನಿಸಿಗೆ ತೆರೆ ಎಳೆದಿದೆ. ಹಿರಿತನದ ಆಧಾರದಲ್ಲಿ ಕೆಲವರಿಗೆ ನಿಗಮ ಹಂಚಿಕೆ ಮಾಡಿದ್ರೆ ಇನ್ನು ಕೆಲವರಿಗೆ ಪ್ರದೇಶವಾರು ಹಂಚಿಕೆಯಲ್ಲಿ ನಿಗಮದ ಚುಕ್ಕಾಣಿ ಸಿಕ್ಕಿದೆ. ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕಕ್ಕೆ ಪ್ರಾಧಾನ್ಯತೆ ನೀಡಲಾಗಿದೆ. ಇನ್ನು ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟು ಅಪಸ್ವರ ಎತ್ತಿದವರ ಪೈಕಿ ಕೆಲವರಿಗೆ ನಿಗಮ ದಕ್ಕಿದೆ. ಅದಲ್ಲದೆ ಸಮುದಾಯವಾರು ಒಬ್ಬರೇ ಇರುವ ಜಿಲ್ಲೆಗಳಿಗೆ ಹೀಗೆ ಲೆಕ್ಕಾಚಾರ ಹಾಕೊಂಡು ಒಟ್ಟು 34 ಶಾಸಕರಿಗೆ ನಿಗಮ ಮಂಡಳಿ ಹಂಚಿಕೆ ಮಾಡಲಾಗಿದೆ. ಈ ಮಧ್ಯೆ ಹಾನಗಲ್ ಕ್ಷೇತ್ರದ ಶಾಸಕ ಶ್ರೀನಿವಾಸ್ ಮಾನೆಗೆ ಡಿಸಿಎಂ ರಾಜಕೀಯ ಸಲಹೆಗಾರರನ್ನಾಗಿ ನೇಮಿಸಲಾಗಿದೆ. ಇನ್ನು 34 ಶಾಸಕರ ಪೈಕಿ ಯಾವ್ಯಾವ ಪ್ರಮುಖ ಶಾಸಕರಿಗೆ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟವರಿಗೆ ನಿಗಮದ ಸ್ಥಾನಮಾನ ಸಿಕ್ಕಿದೆ ಅನ್ನೋದನ್ನ ನೋಡೋದಾದ್ರೆ, ಶಾಂತಿನಗರ ಶಾಸಕ ಎನ್ಎ ಹ್ಯಾರಿಸ್ಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನೀಡಲಾಗಿದ್ದು, ಎಚ್ಸಿ ಬಾಲಕೃಷ್ಣಗೆ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮ ನೀಡಲಾಗಿದೆ. ಇನ್ನು ಸಿ ಪುಟ್ಟರಂಗಶೆಟ್ಟಿಗೆ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್, ಜಿಎಸ್ ಪಾಟೀಲ್ಗೆ ಖನಿಜ ಅಭಿವೃದ್ಧಿ ನಿಗಮ ನಿಯಮಿತ ಹಾಗೂ ಎಸ್ಆರ್ ಶ್ರೀನಿವಾಸ್ಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೀಡಲಾಗಿದೆ. ಹಣಕಾಸು ಸಂಸ್ಥೆಗೆ ಮಹಾಂತೇಶ್ ಕೌಜಲಗಿ, ಜೆಟಿ ಪಾಟೀಲ್ಗೆ ಹಟ್ಟಿ ಚಿನ್ನದ ಗಣಿ, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡಗೆ ಕರ್ನಾಟಕ ಗೃಹ ಮಂಡಳಿ ನೀಡಲಾಗಿದೆ. ವಿನಯ್ ಕುಲಕರ್ಣಿಗೆ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ವಿಜಯಾನಂದ ಕಾಶಪ್ಪನವರಿಗೆ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ನೀಡಲಾಗಿದೆ. ಮಸ್ಕಿ ಶಾಸಕ ಬಸವನಗೌಡ ತುರುವಿಹಾಳಗೆ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ನೀಡಲಾಗಿದೆ. ಎಂ ರೂಪಕಲಾಗೆ ಕರಕುಶಲ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಬಿಕೆ ಸಂಗಮೇಶ್ ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟಿದ್ರು. ಆದರೆ ಗ್ರಾಮೀಣ ಮೂಲಸೌಕರ್ಯ ನೀಡಲಾಗಿದೆ. ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡಗೆ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ಸ್ಥಾನ ಸಿಕ್ಕಿದೆ. ಶಾಸಕ ಸತೀಶ್ ಸೈಲ್ಗೆ ಕರ್ನಾಟಕ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಂಡ್ ಏಜೆನ್ಸೀಸ್, ರಮೇಶ್ ಬಾಬು ಬಂಡಿಸಿದ್ದೇಗೌಡಗೆ ಚೆಸ್ಕಾಂ ಹಾಗೂ ಬಿ ಶಿವಣ್ಣಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಸ್ಥಾನ ಕೊಡಲಾಗಿದೆ. ಶಾಸಕ ರಾಜು ಕಾಗೆಗೆ ಹುಬ್ಬಳ್ಳಿ ಸಾರಿಗೆ ನಿಗಮ, ಅಬ್ಬಯ್ಯ ಪ್ರಸಾದ್ಗೆ ಕರ್ನಾಟಕ ರಾಜ್ಯ ಕೊಳಚೆ ಅಭಿವೃದ್ಧಿ ಮಂಡಳಿ ಹಾಗೂ ಬೇಳೂರು ಗೋಪಾಲಕೃಷ್ಣ ಕೂಡ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಅವರಿಗೆ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನೀಡಲಾಗಿದೆ. ಹೀಗೆ 34 ಶಾಸಕರಿಗೆ ಮಣೆ ಹಾಕಲಾಗಿದೆ. ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಬಂದವರಿಗೆ ನಿಗಮ ಮಂಡಳಿ ಭಾಗ್ಯ ಸಿಕ್ಕಿದೆ. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಮತ್ತು ಗುಬ್ಬಿ ಶ್ರೀನಿವಾಸ್ಗೆ ಮಣೆ ಹಾಕಲಾಗಿದೆ. ಇನ್ನು ಬಿಡಿಎ ಅಧ್ಯಕ್ಷ ಸ್ಥಾನ ಪಡೆಯುವಲ್ಲಿ ಶಾಂತಿನಗರ ಶಾಸಕ ಎನ್ಎ ಹ್ಯಾರಿಸ್ ಯಶಸ್ವಿಯಾಗಿದ್ದಾರೆ. ತಮ್ಮ ಬೆಂಬಲಿಗನಿಗೆ ಬಿಡಿಎ ಅಧ್ಯಕ್ಷ ಸ್ಥಾನ ಕೊಡಿಸುವಲ್ಲಿ ಡಿಕೆ ಸಫಲರಾಗಿದ್ದಾರೆ. ಬಿಡಿಎಗಾಗಿ ಜಮೀರ್ ಹ್ಯಾರಿಸ್ ನಡುವೆ ಭಾರೀ ಪೈಪೋಟಿ ನಡೆದಿತ್ತು. ಜಮೀರ್ ಅಹಮದ್ ಬೆನ್ನಿಗೆ ಸಿಎಂ ಸಿದ್ದರಾಮಯ್ಯನವರೇ ನಿಂತಿದ್ರು.
ಹಾಗೆ ಮೊದಲ ಬಾರಿಗೆ ಶಾಸಕರಾದವರಿಗೆ ನಿಗಮ ಮಂಡಳಿ ಭಾಗ್ಯ ಸಿಕ್ಕಿಲ್ಲ. ಅಂತಿಮ ಆದೇಶ ಹೊರಡಿಸಿರೋ ಸಿಎಂ ಆದೇಶದಲ್ಲೇ 2 ವರ್ಷ ಅವಧಿ ಅಂತ ಉಲ್ಲೇಖಿಸಿ ನಿಗಮ ಮಂಡಳಿ ಪಟ್ಟಿ ರಿಲೀಸ್ ಮಾಡಿದ್ದಾರೆ. ಇನ್ನು ಯಾವುದೇ ಪರಿಷತ್ ಸದಸ್ಯರಿಗೆ ನಿಗಮ ಮಂಡಳಿ ಸ್ಥಾನಮಾನ ಸಿಕ್ಕಿಲ್ಲ. ಮತ್ತೊಂದೆಡೆ ತಮ್ಮ ಇಲಾಖೆಗಳಿಂದ ಸಂಬಂಧಪಟ್ಟ ನಿಗಮಗಳಿಗೆ ನೇಮಕ ಮಾಡುವಾಗ ತಮ್ಮ ಅಭಿಪ್ರಾಯ ಪರಿಗಣಿಸಬೇಕು ಅಂತ ಸಚಿವರು ಬೇಡಿಕೆ ಇಟ್ಟಿದ್ರು. ಆದರೆ ಸಚಿವರ ಅಪಸ್ವರಗಳಿಗೆ ಮಣೆ ಹಾಗೂ ಹೈಕಮಾಂಡ್ ಯಾವುದನ್ನು ಪರಿಗಣಿಸದೆ ನಿಗಮ ಮಂಡಳಿ ಪಟ್ಟಿ ರಿಲೀಸ್ ಮಾಡಿದೆ. ನಿಗಮ ಮಂಡಳಿ ವಿಚಾರ ರಾಜ್ಯ ನಾಯಕರು ವರ್ಸಸ್ ಹೈಕಮಾಂಡ್ ನಾಯಕರು ಎಂಬಂತಾಗಿತ್ತು. ಸಚಿವ ಕೆಎನ್ ರಾಜಣ್ಣ ಹೈಕಮಾಂಡ್ ನಾಯಕರನ್ನೇ ಟೀಕಿಸುವ ಮಾತುಗಳನ್ನಾಡಿದ್ರು. ಇದನ್ನೀಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಪರೋಕ್ಷವಾಗಿ ರಾಜಣ್ಣಗೆ ನೋಟಿಸ್ ನೀಡುವ ಪ್ರಸ್ತಾಪವೂ ಬಂದಂತಿದೆ. ನಾವು ರಾಜಣ್ಣವರ ಹೇಳಿಕೆಯನ್ನ ಬಹಳ ಗಂಭೀರವಾಗಿ ಮುಖ್ಯಮಂತ್ರಿಗಳು, ಶಾಸಕಾಂಗ ಪಕ್ಷದ ನಾಯಕರಿದ್ದಾರೆ, ಅವರೇ ಉತ್ತರ ಕೊಟ್ಟಿದ್ದಾರೆ. ಅವರು ಎಸಿಸಿ ಒಬ್ಬ MLA ಆಗಿರೋದ್ರಿಂದ, ಮಂತ್ರಿ ಆಗಿರೋದ್ರಿಂದ ಎಸಿಸಿನೇ ಅದನ್ನು ಅವ್ರಿಗೆ ಬಹಳ ಗೌರವಪೂರ್ವಕವಾಗಿ ಅವರ ಹೇಳಿಕೆಯನ್ನು ಗಮನಿಸ್ತದೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲೇ ನಿಗಮ ಮಂಡಳಿ ಪಟ್ಟಿ ಬಿಡುಗಡೆಯಾಗಿದ್ದು ಸಚಿವ ಸ್ಥಾನ ಸಿಗದ ಶಾಸಕರಲ್ಲಿ ಹುರುಪು ಹೆಚ್ಚಾಗಲಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.